ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮತ್ತೊಮ್ಮೆ 2019ರಲ್ಲಿ ನಡೆದಂಥ ರಾಕ್ಷಸ ರಾಜಕಾರಣ ಮರಳಿದಂತಿದೆ. ಕಳೆದ ಜೂನ್ನಿಂದ ಡಿಸೆಂಬರ್ 2024ರ ಅಂತ್ಯದವರೆಗೆ ಪ್ರತಿ 2 ತಿಂಗಳಿಗೊಮ್ಮೆ ಒಬ್ಬೊಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಪ್ರತಿ ಸಾರಿ ಒಬ್ಬರಿಲ್ಲ ಒಬ್ಬ ಮಂತ್ರಿಯ ಆಪ್ತ ಸಹಾಯಕರು ಅಥವಾ ಮಂತ್ರಿ ಹೆಸರನ್ನೇ ಬರೆದಿಟ್ಟು ಪ್ರಾಣ ಕಳ್ಕೊಳ್ಳೋ ಪ್ರಸಂಗಗಳು ಒಂದಾದ್ಮೇಲೆ ಸಂಭವಿಸ್ತಾ ಬಂದಿವೆ. ರೈಲು ಹಳಿಗಳ ಮೇಲೆ ಒಬ್ಬ ಪ್ರಾಣ ಕೊಟ್ಟಿದ್ದಾನೆ. ಸಚಿನ್ ಅನ್ನೋ ಕಾಂಟ್ರಾಕ್ಟರ್ ಗುತ್ತೇದಾರ ಕೂಡ ಅಲ್ಲಿನ ಜಿಲ್ಲೆಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರುಗಳ ಹೆಸರು ಬರೆದಿಟ್ಬಿಟ್ಟು ಆತ ಕೂಡ ಪ್ರಾಣ ಕೊಟ್ಟಿದ್ದಾನೆ. ಸೊ 2 ತಿಂಗಳಿಗೊಮ್ಮೆ ಒಂದೊಂದರಂತೆ 3 ಪ್ರಮುಖ ಆತ್ಮಹತ್ಯೆಗಳು ನಡೆದಿದೆ. 3 ಪ್ರಕರಣಗಳಲ್ಲಿ ಮಂತ್ರಿಗಳ ಆಪ್ತರ ಹೆಸರು ಬರೆದಿಟ್ಬಿಟ್ಟು ಆ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರ ಸಾಮೂಹಿಕ ಜವಾಬ್ದಾರಿ ಯಾರದ್ದು? ಇವರೆಲ್ಲ ತಮ್ಮ ರಾಜಕೀಯ ಬದುಕಿನ ಆರಂಭದಲ್ಲೇ ಈ ಥರದ ಅಪವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಿರೋದು ನೋಡಿದರೆ ಮುಂದೆ ಇವರೆಲ್ಲ ಪಳಗಿದ ಮೇಲೆ ಇನ್ನೇನೆಲ್ಲ ಆಗುತ್ತೆ ಕರ್ನಾಟಕಕ್ಕೆ ಅಂತಂದ್ಬಿಟ್ಟು. ಈ ಗ್ಯಾರಂಟಿಗಳು ಒತ್ತಟ್ಟಿಗಿರಲಿ, ಆದರೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಪಾರದರ್ಶಕವಾದ ಕಾರ್ಯನಿರ್ವಹಣೆಯನ್ನು ಕರ್ನಾಟಕ ಜನ ಬಯಸ್ತಾ ಇದ್ರು. ಅದು ಯಾವುದೂ ಸಿಗೋ ಹಾಗೆ ಕಾಣಿಸ್ತಾ ಇಲ್ಲ. ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆಯಾ? ಅದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಹೊಸದಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ಸುದ್ದಿ ವಿಶ್ಲೇಷಣೆಗೆ ಸುಸ್ವಾಗತ. ಮಂತ್ರಿಗಳ ಆಪ್ತರು ಮತ್ತು ಆತ್ಮಹತ್ಯೆಗಳು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮತ್ತೊಮ್ಮೆ 2019ರಲ್ಲಿ ನಡೆದಂಥ ರಾಕ್ಷಸ ರಾಜಕಾರಣ ಮರಳಿದಂತಿದೆ. ಕಳೆದ ಜೂನ್ನಿಂದ ಡಿಸೆಂಬರ್ 2024ರ ಅಂತ್ಯದವರೆಗೆ ಪ್ರತಿ 2 ತಿಂಗಳಿಗೊಮ್ಮೆ ಒಬ್ಬೊಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ಆತ್ಮಹತ್ಯೆ ಮಾಡಿಕೊಂಡ 3 ಪ್ರಮುಖ ಪ್ರಕರಣಗಳ ವ್ಯಕ್ತಿಗಳು ಕೂಡ ತಮ್ಮ ಮೃತ್ಯುಪತ್ರದಲ್ಲಿ, ಡೆತ್ ನೋಟ್ ಅಂತ ಕರೀತಾರೆ, ಅದು ಮೃತ್ಯುಪತ್ರ ಅಂತ ಕರಿಬೋದು ಅಂತ ಕಾಣುತ್ತೆ. ಮೃತ್ಯುಪತ್ರದಲ್ಲಿ ಪ್ರತಿಯೊಬ್ಬರು ಕೂಡ ಈ ಕಾಂಗ್ರೆಸ್ ಸರ್ಕಾರದ ಒಬ್ಬೊಬ್ಬ ಮಂತ್ರಿ ಅಥವಾ ಅವರ ಆಪ್ತ ಸಹಾಯಕರ ಹೆಸರು ಬರೆದಿಟ್ಟು ತಮ್ಮ ಪ್ರಾಣ ಕಳ್ಕೊಂಡಿರೋದನ್ನು ನೋಡಿದರೆ ಕರ್ನಾಟಕದಲ್ಲಿ ಇವತ್ತು ಆತ್ಮಹತ್ಯೆಗಳ ಗ್ಯಾರಂಟಿ ಕಾರ್ಡ್, ಸೂಯಿಸೈಡ್ ಗ್ಯಾರಂಟಿ ಕಾರ್ಡ್ಗಳನ್ನು ಈ ಸರ್ಕಾರ ವಿತರಿಸ್ತಾ ಇದೆ ಅಂತ ಕಾಣುತ್ತೆ. ಒಂದು ಚಾಲ್ತಿಗೆ ತಂದುಬಿಟ್ಟಿದೆ ಅಂತ ಕಾಣುತ್ತೆ. ಅಂದರೆ ಸತ್ಯ ದರ್ಶನ ಮಾಡಲಿಕ್ಕೆ ಯಾರಾದರೂ ಒಬ್ಬ ನೊಂದ ವ್ಯಕ್ತಿ ಪ್ರಾಣ ಕಳ್ಕೊಳ್ಬೇಕೇನೋ ಅನ್ನೋ ಒಂದು ವಾತಾವರಣ ನಿರ್ಮಾಣವಾಗಿಬಿಟ್ಟಿದೆ. ನಮ್ಮ ಪ್ರಜಾಪ್ರಭುತ್ವದ ದುರಂತವೋ ಏನೋ. ಹಿಂದಿನ BJP ಸರ್ಕಾರದಲ್ಲಿದ್ದಾಗಲೂ ಅಷ್ಟೇ, ಆವತ್ತಿನ ಬೆಳಗಾವಿ ಕಡೆಯ ಒಬ್ಬ ಕಾಂಟ್ರಾಕ್ಟರ್ನೊಬ್ಬ ಉಡುಪಿಯ ಹೋಟೆಲಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟು ಆವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರ ಹೆಸರು ಬರೆದಿಟ್ಟು ಹೋಗಿದ್ದ. ತದನಂತರ ನಡೆದ CID ತನಿಖೆಯಲ್ಲಿ ಸಚಿವರು ದೋಷಮುಕ್ತರು ಅಂತ ವರದಿ ಬಂತು. ಅದಾದ ನಂತರ ಕಾಂಗ್ರೆಸ್ ಸರ್ಕಾರ ಬಂತು. ಇದು ಹೇಳಿ ಕೇಳಿ ಗ್ಯಾರಂಟಿಗಳ ಸರ್ಕಾರ. ಇವರು ಕೊಟ್ಟಿದ್ದು ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತದ ಗ್ಯಾರಂಟಿ ಕಾರ್ಡ್ ಕೊಡಲಿಲ್ಲ. ಅದರ ಬದಲು ಗ್ರಾಮೀಣ ಮತ್ತು ನಗರ ಪ್ರದೇಶದ ಬಡ ಮತದಾರರ ಮನವೊಲಿಕೆಯ ಒಂದು ವಶೀಕರಣ ತಂತ್ರವಾಗಿ ಗ್ಯಾರಂಟಿಗಳನ್ನು ಕೊಟ್ಬಿಟ್ರು. ಗ್ಯಾರಂಟಿಯ ಒಂದು ನಗದು ಹಣ ಪಾವತಿಯ ಗ್ಯಾರಂಟಿ, ಉಚಿತ ಬಸ್ ಪ್ರಯಾಣದ ಗ್ಯಾರಂಟಿ, ಉಚಿತ ವಿದ್ಯುತ್ ಪೂರೈಕೆ ಗ್ಯಾರಂಟಿ, ಉಚಿತ ಅಕ್ಕಿ ನೀಡಿಕೆಯ ಗ್ಯಾರಂಟಿ, ಜೊತೆಗೆ ನಿರುದ್ಯೋಗಿ ಯುವಕರಿಗೆ ಸ್ಟೈಪೆಂಡ್ ಗ್ಯಾರಂಟಿ. ಈ ರೀತಿ ಸರ್ಕಾರಿ ಖಜಾನೆಯಿಂದಲೇ ಗ್ಯಾರಂಟಿಗಳನ್ನು ಕೊಡ್ತೀವಿ ಅನ್ನೋ ಆ ವಶೀಕರಣ ತಂತ್ರ ಮೂಲಕ ಅಧಿಕಾರಕ್ಕೆ ಬಂದರು ನಿಜ. ಆದರೆ ಕಳೆದ 1 ವರ್ಷದಲ್ಲಿ, ಅದರಲ್ಲೂ ಈಗ ತಾನೇ ಗತಿಸಿರುವ 2024ರ ಮಧ್ಯಭಾಗದಿಂದ ಕರ್ನಾಟಕದ ರಾಜಕಾರಣಕ್ಕೆ ಗ್ರಹಣ ಹಿಡಿದಿದೆ ಅಂತ ಕಾಣುತ್ತೆ. ಕಳೆದ ವರ್ಷದ ಜೂನ್ನಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕೌಂಟ್ ಸೂಪರಿಂಟೆಂಡೆಂಟ್, ಲೆಕ್ಕ ಪರಿಶೋಧಕ ಅಧಿಕಾರಿ ಚಂದ್ರಶೇಖರನ್ ಅವರು ತಮ್ಮ ಭದ್ರಾವತಿಯ ಸ್ವಂತ ನಿವಾಸಕ್ಕೆ ಹೋಗ್ಬಿಟ್ಟು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು. ಆಗ ಬಯಲಾಗಿದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ. ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇರುವ, ಅಂದರೆ ವಸಂತ ನಗರದಲ್ಲಿರುವ ಕೇಂದ್ರ ಕಚೇರಿಯ ಅಧಿಕಾರಿಗಳೆಲ್ಲ ಅವರು ಒಳಗೆ ಒಂದು ಸಂಚು ರೂಪಿಸಿಬಿಟ್ಟು ಸುಮಾರು 184 ಕೋಟಿಯಷ್ಟು ಹಣವನ್ನು, ಅಂದರೆ ಸರ್ಕಾರಿ ಖಜಾನೆಯಿಂದ ವರ್ಗಾವಣೆಯಾದ ಹಣವನ್ನು ಒಂದು ರಾಷ್ಟ್ರೀಕೃತ ಬ್ಯಾಂಕಿನ MG ರಸ್ತೆ ಖಾತೆಗೆ ಬದಲಾಯಿಸಿಬಿಟ್ಟು ಅಲ್ಲಿಂದ ಸುಮಾರು 84-86 ಕೋಟಿ ರೂಪಾಯಿಯನ್ನು ಲಪಟಾಯಿಸಿದ್ರು ಅಂತ ಅನಧಿಕೃತವಾಗಿ ಡ್ರಾ ಮಾಡಿಬಿಟ್ಟು ಒಂದು ದೊಡ್ಡ ಹಗರಣವನ್ನೇ ಸೃಷ್ಟಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಹಗರಣ ನಡೆದಿರೋದನ್ನ ನಿರಾಕರಿಸಲಿಲ್ಲ. ಅಷ್ಟೇ ಅಲ್ಲ, 184 ಕೋಟಿ ಅಲ್ಲ, ಬರೀ 84 ಕೋಟಿ ಅವರು ಲೂಟಿ ಮಾಡಿದ್ದಾರೆ ಅಂತಂದರು. ಅಂದರೆ ಸರ್ಕಾರಿ ಖಜಾನೆಗಳಿಗೆ ಕನ್ನ ಹಾಕುವ ಪ್ರಕರಣ ನಡೆದೋಗ್ಬಿಡ್ತು. ಬಹುಶಃ ಕರ್ನಾಟಕ ರಾಜ್ಯದ ಚರಿತ್ರೆಯಲ್ಲೇ ಈ ಥರದ ಘಟನೆ ಮೊದಲನೇದು ಅಂತ ಕಾಣುತ್ತೆ. ಆದರೆ ಇದನ್ನು ಸಾಬೀತು ಮಾಡಲಿಕ್ಕೆ ಒಬ್ಬ ಅಧಿಕಾರಿ, ಅಂದರೆ ಯಾರಿಗೆ ಈ ಸಂಚಲ್ಲಿ ಭಾಗಿಯಾಗಲಿಕ್ಕೆ ಮನಸ್ಸು ಒಪ್ಪಲಿಲ್ವೋ ಆ ಆತ್ಮಸಾಕ್ಷಿಗೆ ಹೋಗ್ಕೊಟ್ಟು ಬಿಟ್ಟು
ಜಿ ಚಂದ್ರಶೇಖರನ್ ಮಧ್ಯವಯಸ್ಕ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರು. ಆ ಘಟನೆ ನಡೆದು ಸಾಕಷ್ಟು ಸಮಯ ಕಳೆದಿದೆ ನಿಜ. ಆವತ್ತಿನ ಅವರು ಡೆತ್ ನೋಟಲ್ಲಿ ಉಲ್ಲೇಖಿಸಿದ್ದು ಆವತ್ತಿನ ಮಂತ್ರಿ, ಸಮಾಜ ಕಲ್ಯಾಣ ಮಂತ್ರಿ ನಾಗೇಂದ್ರ ಅವರ ಹೆಸರನ್ನು. ಅದು ಕೂಡ ಸ್ವತಃ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ನಾಯಕ ರಾಜಕಾರಣಿಯವರು. ಈ ಪರಿಶಿಷ್ಟ ಜನಾಂಗಗಳ ಅಭಿವೃದ್ಧಿಗೆ ಮೀಸಲಾಗಿದ್ದ ಹಣವನ್ನು ಈ ರೀತಿ ಕನ್ನ ಹಾಕಿ ಕದ್ರು ಅನ್ನೋ ಆರೋಪ ಹೊತ್ಬಿಟ್ಟು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಮಂತ್ರಿ ನಾಗೇಂದ್ರ ತಾನು ನಿರಪರಾಧಿ ಅಂತ ಹೇಳ್ತಾನೆ ಕೊನೆಗೆ ಬಂಧನಕ್ಕೊಳಗಾದರು. ಸಾಕಷ್ಟು 1-2 ತಿಂಗಳು ಜೈಲಲ್ಲಿ ಇದ್ಬಿಟ್ಟು ಬೇಲ್ ಪಡ್ಕೊಂಡು ಹೊರಗೆ ಬಂದರು. ಅಷ್ಟೇ ಅಲ್ಲ, ಅವರಿಗೆ ವಿರೋಚಿತ ಸ್ವಾಗತ ದೊರೀತು ಅವರ ಅಭಿಮಾನಿಗಳಿಂದ. ಜೊತೆಗೆ ಇತ್ತೀಚೆಗೆ ನಡೆದ ಸೊಂಡೂರು ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಯ ನೇತೃತ್ವವನ್ನು ಕೂಡ ಅವರೇ ನಿರ್ವಹಿಸಿಬಿಟ್ಟು ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬಂದರು. ಮುಂದೇನಾಯಿತು? ವಾಲ್ಮೀಕಿ ನಿಗಮದ ತದನಂತರದ ಬೆಳವಣಿಗೆಗಳೇನು? ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗೋ ಸಾಧ್ಯತೆ ಇದೆಯಾ? ಅದೊಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅದಾದ ನಂತರ ಬೆಳಗಾವಿಯ ತಹಸೀಲ್ದಾರ್ ಕಚೇರಿಯಲ್ಲಿ ಮತ್ತೊಂದು ಪ್ರಕರಣ ನಡೀತು. ಅಲ್ಲೂ ಕೂಡ 35 ವರ್ಷದ ಒಬ್ಬ 2ನೇ ದರ್ಜೆಯ ಗುಮಾಸ್ತ ಅವರು ತಮ್ಮ ಕಚೇರಿಯಲ್ಲೇ ಸಾಯಂಕಾಲದ ಹೊತ್ತು ಯಾರೂ ಇಲ್ಲದ ವೇಳೆಯಲ್ಲಿ ಅಲ್ಲಿನ ಸೀಲಿಂಗ್ ಫ್ಯಾನ್ಗೆ ನೇಣು ಹಾಕ್ಕೊಂಡ್ಬಿಟ್ಟು ಅವರು ಕೂಡ ಒಂದು ಮೃತ್ಯುಪತ್ರವನ್ನು ಬರೆದಿಟ್ಬಿಟ್ಟು ಪ್ರಾಣತ್ಯಾಗ ಮಾಡಿದರು. ಅವರು ಉಲ್ಲೇಖಿಸಿದ್ದು ಬೆಳಗಾವಿ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕಿ ಮತ್ತು ಮಹಿಳೆಯರು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಆಪ್ತ ಸಹಾಯಕರ ಹೆಸರು ಬರೆದಿಟ್ಬಿಟ್ಟು ಅವರು ಆತ್ಮಹತ್ಯೆ ಮಾಡಿಕೊಂಡ್ರು. ಇದು 2ನೇ ಪ್ರಕರಣ. ಅಂದರೆ ಪ್ರತಿ ಸಾರಿ ಒಬ್ಬರಿಲ್ಲ ಒಬ್ಬ ಮಂತ್ರಿಯ ಆಪ್ತ ಸಹಾಯಕರು ಅಥವಾ ಮಂತ್ರಿ ಹೆಸರನ್ನೇ ಬರೆದಿಟ್ಟು ಪ್ರಾಣ ಕಳ್ಕೊಳ್ಳೋ ಪ್ರಸಂಗಗಳು ಒಂದಾದ್ಮೇಲೆ ಸಂಭವಿಸ್ತಾ ಬಂದಿವೆ. ಆ ಪ್ರಕರಣದಲ್ಲೂ ಅಷ್ಟೇ ಆ ವ್ಯಕ್ತಿ ತಹಸೀಲ್ದಾರರು ಮತ್ತು ಅವರ ಕಚೇರಿಯ 2 ಗುಮಾಸ್ತರುಗಳು ಅಬ್ಸ್ಕಾಂಡ್ ಆಗಿದ್ದರು, ತಲೆಮರೆಸ್ಕೊಂಡಿದ್ರು. ಅದಾದಮೇಲೆ ಅವ್ರನ್ನ ಬಂಧಿಸಿದ್ರು ಅಂತ ಕಾಣುತ್ತೆ. ಅವರೆಲ್ಲ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕ್ಕೊಂಡ್ಬಿಟ್ಟು ತಲೆಮರೆಸ್ಕೊಂಡಿದ್ರು. ಇದರ ಪುನರಾವರ್ತನೆ ಆಗ್ತಾ ಬಂತು. ಅದಾದ ಮೇಲೆ ಏನು ನಡೀತು ಅಂತ ಗೊತ್ತೇ ಆಗ್ತಾ ಇಲ್ಲ. ಇವತ್ತು ಸ್ವತಃ ಆ ಸಚಿವರೇ ತಮ್ಮ ಮೇಲೇ ವಿರೋಧ ಪಕ್ಷದ ನಾಯಕರೊಬ್ಬರು ಒಂದು ಕೆಟ್ಟ ಶಬ್ದ ಬಳಸಿದ್ರು, ಅವ್ಯಾಚ್ಯ ಶಬ್ದ ಬಳಸಿದ್ರು ಅಂತಂದ್ಬಿಟ್ಟು ಅವರೇ ಇವತ್ತು ಸುದ್ದಿ ಆಗಿಬಿಟ್ಟಿದ್ದಾರೆ. ಅದಕ್ಕೂ ಪೂರ್ವದಲ್ಲಿ ತಮ್ಮದೇ ಜಿಲ್ಲೆಯ ತಹಸೀಲ್ದಾರ್ ಕಚೇರಿಯಲ್ಲಿ ತಮ್ಮ ಆಪ್ತ ಸಹಾಯಕರ ಹೆಸರು ಬರೆದಿಟ್ಟು ಪ್ರಾಣ ಕಳ್ಕೊಂಡಲ್ಲ 2ನೇ ದರ್ಜೆ ಗುಮಾಸ್ತ. ಆತನ ಗತಿ ಏನು? ಯಡವಣ್ಣವರ್ ಅಂತ ಆತನ ಹೆಸರು. ಅವ್ರ ಗತಿ ಏನು? ಅವ್ರ ಕುಟುಂಬದ ಗತಿ ಏನು? ಯಾಕೆ ಆತ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿ ಬಂತು? ಆವತ್ತು ಆತ ಕೊಟ್ಟಿದ್ದ ಕಾರಣ ತನಗೆ ಬಲವಂತವಾಗಿ ವರ್ಗಾವಣೆ ಮಾಡಿಸಿದ್ರು. ಆ ವರ್ಗಾವಣೆ ತಪ್ಪಿಸ್ಲಿಕ್ಕೆ 1 ಲಕ್ಷ ರೂಪಾಯಿ ಲಂಚ ಕೇಳಿದ್ರು ಈ ಮಂತ್ರಿಯ ಆಪ್ತ ಸಹಾಯಕ ಅಂತಂದ್ಬಿಟ್ಟು ಆತ ಬರೆದಿಟ್ಟಿದ್ದ. ಇದಕ್ಕೆಲ್ಲ ಜವಾಬ್ದಾರಿ ಯಾರದ್ದು? ಆ ಕಚೇರಿಯ ಮುಖ್ಯಸ್ಥರಾಗಿದ್ದ ತಹಸೀಲ್ದಾರರದ್ದು ಅಥವಾ ಅಲ್ಲಿನ ಇತರ ನೌಕರಶಾಹಿಯ ಒಂದು ಸಂಚು ಅದರಲ್ಲಿತ್ತೋ? ಯಾವುದೂ ಗೊತ್ತಾಗ್ತಾ ಇಲ್ಲ. ಯಾವುದೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲವೂ ಮಸುಕಾಗಿ ಮಾಯವಾಗ್ತಾ ಇದೆ. ಸ್ವಲ್ಪ ಕಾಲ ಸುದ್ದಿ ಮಾಡುತ್ತೆ, ವಿವಿಧ ಸುದ್ದಿ ವಾಹಿನಿಗಳಲ್ಲಿ ಅದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ, ಆಮೇಲೆ ಎಲ್ಲವೂ ತಣ್ಣಗಾಗಿಬಿಡುತ್ತೆ. ಸದ್ಯ 2ನೇ ಆತ್ಮಹತ್ಯೆ ಮುಗೀತು ಅನ್ನೋಷ್ಟೊತ್ತಿಗೆ ಕಳೆದ ವಾರ ಕಲಬುರಗಿಯ ರೈಲು ಹಳಿಗಳ ಮೇಲೆ ಒಬ್ಬ ಪ್ರಾಣ ಕೊಟ್ಟಿದ್ದಾನೆ. ಸಚಿನ್ ಅನ್ನೋ ಕಾಂಟ್ರಾಕ್ಟರ್ ಗುತ್ತೇದಾರ ಕೂಡ ಅಲ್ಲಿನ ಜಿಲ್ಲೆಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರುಗಳ ಹೆಸರು ಬರೆದಿಟ್ಬಿಟ್ಟು ಆತ ಕೂಡ ಪ್ರಾಣ ಕೊಟ್ಟಿದ್ದಾನೆ. ರೈಲು ಹಳಿಗಳ ಮೇಲೆ ತುಂಡಾಗಿ ಬಿದ್ದಿದ್ದ ಆತನ ಶವವನ್ನು ನೋಡಿದ ಮೇಲೆ ಮತ್ತೊಂದು ಹಗರಣ ಸ್ಫೋಟಗೊಂಡಿದೆ. ಅಂದರೆ ಕಲಬುರಗಿ ಜಿಲ್ಲೆಯಲ್ಲಿ ಈ ಮಂತ್ರಿಗಳ ಮಧ್ಯವರ್ತಿಗಳ ಒಂದು ದೊಡ್ಡ ಸೈನ್ಯವೇ ಸೃಷ್ಟಿಯಾಗಿದೆ ಅಂತ ಕಾಣುತ್ತೆ. ಅವರು ವಿವಿಧ ಕಾಮಗಾರಿಗಳನ್ನು ಮಂಜೂರು ಮಾಡಲಿಕ್ಕೆ, ಟೆಂಡರ್ ಕೊಡಿಸ್ಲಿಕ್ಕೆ, ಗುತ್ತಿಗೆ ನೀಡಲಿಕ್ಕೆ ಲಂಚ ತಗೊಳ್ತಿದ್ದಾರೆ ಅನ್ನೋ ಒಂದು ಆರೋಪ ಆ ಡೆತ್ ನೋಟ್ ಮೂಲಕ ಹೊರಬಿದ್ದಿದೆ. ಅಲ್ಲೂ ಕೂಡ ಅಷ್ಟೇ ಮಂತ್ರಿಗಳು ತಮ್ಮನ್ನು ತಾವು ನಿರಪರಾಧಿ ಅಂತ ಘಂಟಾಘೋಷವಾಗಿ ಹೇಳ್ತಿದ್ದಾರೆ. ತಮ್ಮ ವಿರುದ್ಧ ಆರೋಪ ಮಾಡ್ತಿರೋ ವಿರೋಧ ಪಕ್ಷದವ್ರನ್ನೆಲ್ಲ ಬೇಕಾಬಿಟ್ಟಿಯಾಗಿ ಗೇಲಿ ಮಾಡ್ತಾ ಇದ್ದಾರೆ. ಈ ಮಂತ್ರಿ ಇನ್ನೂ ಯುವ ತಲೆಮಾರಿನವರು, ಅವರು ಸಾಧಾರಣ ಮಂತ್ರಿ ಅಲ್ಲ. ಅವರ ತಂದೆ ಕರ್ನಾಟಕದ ಹಿರಿಯ ಮುತ್ಸದ್ದಿ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ. ಇದರಲ್ಲಿ ಪ್ರಮುಖವಾಗಿ ಒಂಥರ ಆರೋಪಿಯೂ ಅಲ್ಲ, ಜನರ ದೃಷ್ಟಿಯಲ್ಲಿ ಎಲ್ಲ ಒಂದು ಕಡೆ ಅವ್ರ ನೈತಿಕ ಹೊಣೆಗಾರಿಕೆ ಇದೆ ಅನ್ನೋ ಒಂದು ಭಾವನೆ ಮೂಡಿದೆ. ಇದಕ್ಕೆಲ್ಲ ಹೊಣೆಗಾರರು ಯಾರು? ಸೊ 2 ತಿಂಗಳಿಗೊಮ್ಮೆ ಒಂದೊಂದರಂತೆ 3 ಪ್ರಮುಖ ಆತ್ಮಹತ್ಯೆಗಳು ನಡೆದಿದೆ. 3 ಪ್ರಕರಣಗಳಲ್ಲಿ ಮಂತ್ರಿಗಳ ಆಪ್ತರ ಹೆಸರು ಬರೆದಿಟ್ಬಿಟ್ಟು ಆ ವ್ಯಕ್ತಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರ ಸಾಮೂಹಿಕ ಜವಾಬ್ದಾರಿ ಯಾರದ್ದು? ಸ್ವತಃ ಮುಖ್ಯಮಂತ್ರಿಗಳಿಗೂ ಅನಿಸ್ತಾ ಇಲ್ವಾ ತನ್ನ ಮಂತ್ರಿ ಮಂಡಳದ ಸಚಿವರುಗಳು ಬೇಕಾಬಿಟ್ಟಿಯಾಗಿ ಮನಸೋ ಇಚ್ಛೆ ತಮ್ಮ ಇಲಾಖೆಗಳನ್ನು ನಿರ್ವಹಿಸ್ತಾ ಇದ್ದಾರೆ? ತಮ್ಮ ಕೈಗಳಿಗಿನ ನೌಕರರ ಮೇಲೆ, ಅದಷ್ಟೇ ಅಲ್ಲ, ತಮ್ಮ ಆಪ್ತ ಸಿಬ್ಬಂದಿ, ಒಬ್ಬ ಸಚಿವರ ಆಪ್ತ ಸಿಬ್ಬಂದಿ ಅಂದರೆ ಪ್ರೈವೇಟ್ ಸೆಕ್ರೆಟರಿ ಮತ್ತು ಪರ್ಸನಲ್ ಅಸಿಸ್ಟೆಂಟ್ಸ್
ಅವರ ಖಾಸಗಿ ಆಪ್ತ ಕಾರ್ಯದರ್ಶಿ ಮತ್ತು ಆಪ್ತ ಸಹಾಯಕರದ ಒಂದು ಒಂದು ಪುಡಿ ಸೈನ್ಯವೇ ಇರುತ್ತೆ ಅವ್ರ ಸುತ್ತಮುತ್ತ. ಗನ್ಮ್ಯಾನ್ಗಳು ಹೊರತುಪಡಿಸಿ ಉಳಿದವರೆಲ್ಲ ಅವರ ಆಪ್ತ ಸಹಾಯಕರಾಗಿರ್ತಾರೆ. ಅವರೆಲ್ಲ ಅವರ ಕಾರ್ಯನಿರ್ವಹಣೆ ಎಂಥದ್ದು, ಅವ್ರ ಮೇಲೆ ಇವ್ರದ್ದೇನು ಹತೋಟಿ ಇಲ್ವಾ, ಬೇಕಾಬಿಟ್ಟಿಯಾಗಿ ಅವರು ವ್ಯವಹಾರ ಕುದುರಿಸ್ತಿದ್ದಾರಾ, ಅದರಿಂದ ತಮಗೆ ಅಪಖ್ಯಾತಿ ಬರುತ್ತೆ ಅಂತ ಗೊತ್ತಿದ್ಬಿಟ್ಟು ಅಷ್ಟರ ಮಟ್ಟಿಗೆ ಸಲಹೆ ಕೊಟ್ಬಿಟ್ಟಿದ್ದಾರಾ, ಅಥವಾ ಮಂತ್ರಿಗಳಿಗೆ ಗೊತ್ತಿದ್ದು ಈ ವ್ಯವಹಾರ ನಡೀತಾ ಇದೆಯಾ? ಪ್ರತಿಯೊಬ್ಬ ಮಂತ್ರಿಯ ಸುತ್ತ ಈ ಮಧ್ಯವರ್ತಿಗಳ ಜಾಲ ಸೃಷ್ಟಿಯಾಗಿಬಿಟ್ಟಿದೆ. ಏನು ಹೊಸದಲ್ಲ. ಅಧಿಕಾರ ರಾಜಕಾರಣದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಅನ್ನೋಷ್ಟು ನಾವು ಒಗ್ಗೋಗ್ಬಿಟ್ಟಿದ್ದೇವೆ. ಮೇಲಾಗಿ ಬರ್ತಾ ಕರ್ನಾಟಕದಲ್ಲಿ ಇವತ್ತು ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣ, ಅಕ್ರಮ ಅಧಿಕಾರ ದುರುಪಯೋಗ ಇವ್ಯಾವೂ ಕೂಡ ಚರ್ಚಾ ವಸ್ತುಗಳು ಆಗ್ತಾನೇ ಇಲ್ಲ. ವಿರೋಧ ಪಕ್ಷಗಳು ಆಗಾಗ್ಗೆ ಒಂದಿಷ್ಟು ಸದ್ದು ಮಾಡುತ್ತವೆ. ಸುದ್ದಿ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರತಿಭಟನೆ ಮಾಡಿ ಸುಮ್ಮನೆ ಆಗಿಬಿಡ್ತಾರೆ. ಯಾರೂ ಕೂಡ ಯಾವುದೇ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಯನ್ನು ಕೋರಿಬಿಟ್ಟು ಪ್ರತಿಭಟನೆ ಮಾಡಿದರು. ಅದನ್ನ ಏನೂ ಪ್ರಯೋಜನ ಆಗಲಿಲ್ಲ. ಅಷ್ಟೊತ್ತಿಗಾಗಲೇ ಪ್ರತಿಪಕ್ಷದ ನಾಯಕರೇ ಎಡವಟ್ ಮಾಡ್ಕೊಂಡ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರೇ ಇವರು ವಿರುದ್ಧ ಪ್ರತಿಭಟನೆ ನಡೆಸುವಾಗ ಆಗೋಗ್ಬಿಡ್ತು. ಅದಾದ ನಂತರ ಇದೀಗ ಪ್ರಿಯಾಂಕಾ ಖರ್ಗೆ ಅವರ ಸರದಿ. ಆ ಕಲಬುರಗಿ ಜಿಲ್ಲೆ ವ್ಯಾಪಕವಾಗಿ ಹರಡಿರೋ ಒಂದು ಭಾವನೆ ಏನು ಅಂತಂದರೆ, ತಮಗಾಗದಿರೋರ ಮೇಲೆ ಇವರು ಅಟ್ರಾಸಿಟಿ ಕೇಸ್ ಹಾಕಿ ಕಿರುಕುಳ ಕೊಡ್ತಾರೆ ಅಂತಂದ್ಬಿಟ್ಟು. ಇದು ಪ್ರಿಯಾಂಕಾ ಖರ್ಗೆ ಅವರಿಗೆ ಈ ಥರದ ಆರೋಪ ಪದೇ ಯಾಕೆ ಬರ್ತಿದೆ ಅಂತ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಇವರೆಲ್ಲ ಹೊಸ ತಲೆಮಾರಿನ ರಾಜಕಾರಣಿಗಳು. ಆ ನಾಗೇಂದ್ರ ಆಗಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ, ಪ್ರಿಯಾಂಕ್ ಖರ್ಗೆ ಆಗಲಿ, ಇವರೆಲ್ಲ ಹೊಸ ತಲೆಮಾರಿನ ರಾಜಕಾರಣಿಗಳು. ಪ್ರಿಯಾಂಕಾ ಖರ್ಗೆ ಅಂತಲೂ ಸ್ವತಃ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರೋರು. ನಾಗೇಂದ್ರ ಅವರು ಒಂದು ಕಾಲದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಆ ಗುಂಪಿಗೆ ಸೇರಿದವರು. ಇವರೆಲ್ಲ ತಮ್ಮ ರಾಜಕೀಯ ಬದುಕಿನ ಆರಂಭದಲ್ಲೇ ಈ ಥರದ ಅಪವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ತಿರೋದು ನೋಡಿದರೆ ಮುಂದೆ ಇವರೆಲ್ಲ ಪಳಗಿದ ಮೇಲೆ ಇನ್ನೇನೆಲ್ಲ ಆಗುತ್ತೆ ಕರ್ನಾಟಕಕ್ಕೆ ಅಂತಂದ್ಬಿಟ್ಟು ಕರ್ನಾಟಕ ಜನ ಬದಲಾವಣೆ ಬಯಸಿ ಚುನಾವಣೆಯಿಂದ ಚುನಾವಣೆಗೆ ಒಂದು ಹೊಸ ಸರ್ಕಾರವನ್ನು ಅಧಿಕಾರಕ್ಕೆ ತರ್ತಾ ಇದ್ದಾರೆ. ಆದರೆ ಜನ ಬಯಸ್ತಿರೋದು ಎಂಥ ಬದಲಾವಣೆ? ಕೇವಲ ವ್ಯಕ್ತಿಗಳ ಬದಲಾವಣೆ, ಪಕ್ಷಗಳ ಬದಲಾವಣೆ, ಸರ್ಕಾರಗಳ ಬದಲಾವಣೆ ಮಾತ್ರವಲ್ಲ, ಒಂದು ಗುಣಮಟ್ಟದ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತವನ್ನು ಬಯಸ್ತಾ ಇದ್ದಾರೆ. ಈ ಗ್ಯಾರಂಟಿಗಳು ಒತ್ತಟ್ಟಿಗಿರಲಿ, ಆದರೆ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ, ಪಾರದರ್ಶಕವಾದ ಕಾರ್ಯನಿರ್ವಹಣೆಯನ್ನು ಕರ್ನಾಟಕ ಜನ ಬಯಸ್ತಾ ಇದ್ದರು. ಅದು ಯಾವುದೂ ಸಿಗೋ ಹಾಗೆ ಕಾಣಿಸ್ತಾ ಇಲ್ಲ. 2025 ಈ ಹೊಸ ವರ್ಷಾರಂಭದಲ್ಲಿ ಈ ಥರದ ಆತ್ಮಹತ್ಯೆ ಪ್ರಕರಣಗಳು ಜರುಗದಿರಲಿ. ಇದುವರೆಗೂ ನಾವು ರೈತರ ಆತ್ಮಹತ್ಯೆಗಳನ್ನು ಕೇಳ್ತಾ ಇದ್ವಿ. ಈಗ ಸರ್ಕಾರಿ ನೌಕರರ ಆತ್ಮಹತ್ಯೆ, ಸರ್ಕಾರಿ ಗುತ್ತೇದಾರರುಗಳ ಆತ್ಮಹತ್ಯೆ. ಅಂದರೆ ಸರ್ಕಾರವನ್ನು ಅವಲಂಬಿಸಿದವರು ಎಲ್ಲರೂ ಕೂಡ ತಾವು ಅನುಭವಿಸಿದ ಕಷ್ಟ ನಷ್ಟಗಳನ್ನು ಬಯಲಿಗೆ ತರಲಿಕ್ಕೆ, ಸತ್ಯ ದರ್ಶನ ಮಾಡಲಿಕ್ಕೆ ಪ್ರಾಣ ಕಳ್ಕೋಬೇಕು ಅನ್ನೋ ಒಂದು ಕೆಟ್ಟ ವಾತಾವರಣ, ಒಂದು ವಿಷಮಯ ವಾತಾವರಣ ಸೃಷ್ಟಿಯಾಗಿದೆ ಅಲ್ಲ. ಈ ಬಗ್ಗೆ ಅಧಿಕಾರದಲ್ಲಿರುವವರ ಆತ್ಮಸಾಕ್ಷಿ ಏನೂ ಸದ್ದು ಮಾಡ್ತಾ ಇಲ್ವಾ? ಅವ್ರಿಗೆ ಎಚ್ಚರಿಸ್ತಾ ಇಲ್ವಾ? ಮಾಧ್ಯಮಗಳು ಕೂಡ ಅದನ್ನು ಯಾವುದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾ ಇಲ್ಲ. ಇದು ಬದಲಾಗಬೇಕಾಗಿದೆ. ಕರ್ನಾಟಕದಲ್ಲಿ ಇವತ್ತು ಒಂಥರ ವೈಚಾರಿಕ ಕ್ರಾಂತಿ ಆಗಬೇಕಾಗಿದೆ. ನೈತಿಕ ಪರಿವರ್ತನೆಯ ಒಂದು ಹೊಸ ಪರ್ವ ಶುರುವಾಗಬೇಕಾಗಿದೆ. ಬಹುಶಃ ಈ ಪೀಳಿಗೆ ರಾಜಕಾರಣಿಗಳಿಂದ ಸಾಧ್ಯ ಇಲ್ಲ ಅಂತ ಕಾಣುತ್ತೆ. ಹೇಗಿದ್ದರೂ ಕರ್ನಾಟಕದಲ್ಲಿ ಬರ್ತಾ ಒಂದು ಮಕ್ಕಳ ರಾಜ್ಯ ಸೃಷ್ಟಿ ಆಗ್ತಾ ಇದೆ. ಅಪ್ಪನಂತೆ ಮಗ, ಮಕ್ಕಳು, ಮೊಮ್ಮಕ್ಕಳು ಅನ್ನೋ ಥರ. ಇದು ಬದಲಾಗಲಿ ಅಂತ ಹಾರೈಸ್ತಾ ಈ ಆತ್ಮಹತ್ಯೆಗಳ ಪರ್ವ ಇಲ್ಲಿಗೆ ಅಂತ್ಯವಾಗಲಿ. ಕಲಬುರಗಿಯ ಗುತ್ತೇದಾರ ಸಚಿನ್ ಆತ್ಮಹತ್ಯೆ ಕಡೆ ಆತ್ಮಹತ್ಯೆ ಆಗಲಿ. ಇನ್ಯಾರೂ ಕೂಡ ಸತ್ಯ ದರ್ಶನ ಮಾಡಲಿಕ್ಕೆ ಜೀವ ಕಳ್ಕೋಬೇಕಾಗಿಲ್ಲ. ಧೈರ್ಯವಾಗಿ ನ್ಯಾಯಾಲಯಗಳ ಮೂಲಕ, ಲೋಕಾಯುಕ್ತದ ಮೂಲಕ ಸತ್ಯ ದರ್ಶನ ಮಾಡೋ ಧೈರ್ಯ ಮಾಡಲಿ. ಆದರೆ ಅಂಥವ್ರನ್ನ ಈ ವಿಸಿಲ್ ಬ್ಲೋವರ್ಸ್ ಅಂತ ಯಾರು ಇರ್ತಾರೆ, ಈ ಸತ್ಯವನ್ನು ಬಯಲಿಗೆಳೆಯುವವರಿಗೆ ರಕ್ಷಣೆ ಕೊಡುವಂಥ ಒಂದು ಸಾಮಾಜಿಕ ವಾತಾವರಣವನ್ನು ಇಲ್ಲಿನ ಹೋರಾಟಗಾರರೆಲ್ಲ ನಿರ್ಮಿಸಬೇಕಾಗಿದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.